ಚಲಿಸುತ್ತಿದ್ದ ಬೈಕ್ನಲ್ಲಿ ಏಕಾಏಕಿ ದಿಢೀರಂತ ಬೆಂಕಿ ಕಾಣಿಸಿಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಫುಲ್ ಸುಟ್ಟು ಕರಕಲಾಗಿದೆ. ರಸ್ತೆಯಲ್ಲೇ ಧಗಧಗಿಸಿದೆ ಡಿಯೋ ಸ್ಕೂಟರ್, ನಾಟ್ ಬೈಕ್, ಡಿಯೋ ಸ್ಕೂಟರ್. ಅದು ಪೆಟ್ರೋಲ್ ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ, ಅದು ಪೆಟ್ರೋಲ್ ವೆಹಿಕಲ್. ಬಟ್ ಯಾಕೆ ಆ ರೀತಿ ಆಯಿತು ಅಂತಕ್ಕಂಥದ್ದು ಗೊತ್ತಿಲ್ಲ. ಎಲ್ಲಾದರೂ ಸ್ಪಾರ್ಕ್ ತಗಲಿದೆಯಾ, ಪೆಟ್ರೋಲ್ ಲೀಕ್ ಆಗ್ತಾ ಇತ್ತಾ? ಸಾಮಾನ್ಯವಾಗಿ ಪೆಟ್ರೋಲ್ ಲೀಕ್ ಆಗಲ್ಲ, ಬಟ್ ಇಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ದ್ವಿಚಕ್ರ ವಾಹನ ಸವಾರರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಅಂತ ನೋಡಿ. ಯಾವ ಪರಿಯಲ್ಲಿ ಹತ್ತು ಉರಿತಾ ಇದೆ. ಅದು ಡಿಯೋ ಸ್ಕೂಟರ್. ಅದು ಡಿಯೋ ಸ್ಕೂಟರ್ನಲ್ಲಿ ಈ ಥರ ಬೆಂಕಿ ಕಾಣಿಸ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ ಥರ ಏನೋ ಆಗಿ ಕಿಡಿ ಹತ್ತಿರಬೇಕು, ಅದರಿಂದ ಪೆಟ್ರೋಲ್ ಲೀಕ್ ಆಗಿ ಬೆಂಕಿ ಕಾಣಿಸ್ಕೊಂಡಿದೆ. ಬಟ್ ಇಮಿಡಿಯೇಟಾಗಿ ಅವ್ರು ಅಲ್ಲಿಂದ ಇಳಿದು ಹೋಗಿದ್ದಾರೆ, ಸ್ಟ್ಯಾಂಡ್ ಹಾಕಿದ್ದಾರೆ. ಸ್ಟ್ಯಾಂಡ್ ಹಾಕಿ ಬೈಕ್ ನಿಲ್ಲಿಸ್ಬಿಟ್ಟು ಇಳಿದುಬಿಟ್ಟಿದ್ದಾರೆ. ಆಮೇಲೆ ಫುಲ್ಲು ಬೆಂಕಿ ಕವರ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಆ ರೀತಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು. ರಸ್ತೆಯಲ್ಲೇ ಧಗಧಗಿಸಿದೆ ಡಿಯೋ ಸ್ಕೂಟರ್. ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಹತ್ತಿರ ನಡೆದಿರ್ತಕ್ಕಂಥ ಘಟನೆ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಹೇಗಾಯಿತು ಈ ಘಟನೆ? ಕಾರಣ ಗೊತ್ತಾಯ್ತಾ? ಮತ್ತು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಯಾವ ರೀತಿ ಬಚಾವಾದರು? ಸದ್ಯದ ಪರಿಸ್ಥಿತಿ ಏನು? ಅರವಿಂದ್, ಖಂಡಿತವಾಗ್ಲೂ ಏನು ಚಂದಾಪುರ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗ ಹೋಗಿ ಬರ್ಬೇಕಾದ್ರೆ ಡಿಯೋ ಬೈಕು ಚಲಿಸಿದ್ದಾಗಲೇ ಏಕಾಏಕಿ ಏನು ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ಕೊಡ್ತಾರೆ. ಸಣ್ಣ ಮಟ್ಟಕ್ಕೆ ಬೆಂಕಿ ಹತ್ಕೊಡ್ತಾರೆ. ಆ ಸಮಯದಲ್ಲಿ ಬೆಂಕಿಯನ್ನು ಆರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಬೆಂಕಿ ಹತೋಟಿಗೆ ಬರದೆ ಸಂಪೂರ್ಣ ಬೆಂಕಿಗೆ ಹೊತ್ತಿಗೆ ಬೈಕ್ ಈಗ ಸಂಪೂರ್ಣ ಸುಟ್ಟೋಗಿರುವಂತದ್ದು. ಅಂದ್ರೆ ಪ್ರಮುಖ ಕಾರಣ ಏನು ಅಂತಂದ್ರೆ ಆ ಭಾಗದಿಂದ ವೀಸದ ಸಿಗ್ನಲ್ ಪಾಸ್ ಆಗಿ ಇನ್ನೇನು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬರಬೇಕಾದ್ರೆ ಸಣ್ಣಕ್ಕೆ ಕಾಣಿಸ್ಕೊಳ್ತದೆ. ಆಗ ಇಬ್ಬರು ಬೈಕ್ ಸವಾರರು ಸಹ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಬೆಂಕಿ ಕಾಣಿಸ್ಕೊಳ್ತಿದ್ದಾಗೆ ಸಡನ್ ಆಗಿ ಬೈಕ್ ಅನ್ನ ನಿಲ್ಲಿಸಿ ಸೈಡ್ಗೆ ಹಾಕ್ತಾರೆ. ಆ ಸಮಯದಲ್ಲಿ ಏನು ಅಕ್ಕಪಕ್ಕ ವಾಹನಗಳಿರ್ತವೆ, ಜೊತೆಗೆ ಟೋಲ್ ಹತ್ರ ಸಾಲುಗಟ್ಟಿ ವಾಹನಗಳು ನಿಂತಿದ್ವು. ಹಾಗಾಗಿ ಬೈಕ್ ಅನ್ನ ಸೈಡಿಗೆ ನಿಲ್ಲಿಸಿದ್ರಿಂದ ಒಂದು ಅನಾಹುತ ತಪ್ಪಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಅಪ್ಪಿತಪ್ಪಿ ಆ ಟ್ರಾಫಿಕ್ ಸಿಗ್ನಲ್ ಏನಾದ್ರು ಆಗಿದ್ರೆ ಅಥವಾ ಜಾಮ್ ಆಗಿರೋ ಸಂದರ್ಭದಲ್ಲಿ ಬೆಂಕಿ ಹತ್ಬಿಟ್ಟು ಅಕ್ಕಪಕ್ಕ ವಾಹನಗಳಿಗೂ ಸಹ ಒಂದು ದೊಡ್ಡ ಅಪಘಾತ ಆಗ್ತಿತ್ತು, ಅದು ಅವಘಡ ಸಂಭವಿಸ್ತಿತ್ತು. ಹಾಗಾಗಿ ಆತ ಏನ್ ಚಾಲಕ ಇದು ಸಮಯ ಪ್ರಜ್ಞೆಯಿಂದ ಒಂದು ಅನಾಹುತ ತಪ್ಪಿದಂತಾಗಿರುತ್ತದೆ. ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಈ ಒಂದು ಪ್ರಕರಣ ಆಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.